ನಾಯಕರಿಗೆ ಹಾಗೂ ಎಲ್ಲ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಮುಖ ಮುಖಂಡರಿಗೆ ಮತ್ತು ವಿಶೇಷವಾಗಿ ನನ್ನ ಚಿತ್ತೇರಿ ಗ್ರಾಮಸ್ಥರಿಗೆ ಈ ಮಾತು ನಾನು ಹೇಳಲೇಬೇಕು. ಅದಕ್ಕೆ ನಾನು ಇಲ್ಲಿ ಪೂಜೆಗೆ ಬಂದಿದ್ದು. ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳಾಗಿರ್ತಕ್ಕಂಥ ನಮ್ಮ ರಾಮಕೃಷ್ಣನವರು ಫಸ್ಟ್ ಟೈಮ್ ನಾನು ಗೆದ್ದಾಗ ಏನು ಬೇಕು ಅಂತ ಕೇಳಿದಾಗ, ನಮ್ಮೂರಿಗೊಂದು ರೋಡ್ ಬೇಕಣ್ಣ, ನನಗೆ ಇನ್ನೇನು ಬೇಡ, ಎಲ್ಲ ನೋಡ್ಕೊತೀರಿ ಅಂತ. ಬಹುಶಃ ಇವತ್ತು ಅವ್ರ ಮಾತಿಗೆ 2 ವರ್ಷ ಆಯಿತು. ಇವತ್ತಿದಕ್ಕೆ ಕಾಲ ಕೂಡಿ ಬಂದಿದೆ. ಸುಮಾರು ಸರಿ ಫೋನ್ ಮಾಡಿ ನನಗೆ, ನಾವೆಲ್ಲ ಇದ್ದೀವಿ, ನಿಮಗೆ ರೋಡ್ ಮಾಡಿಕೊಡಿ ಅಂತ ಕೇಳಿದ್ರು. ವೇಣುಗೋಪಾಲ ಸ್ವಾಮಿ ಈಗ ತಾನೇ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ. ಅಂಗನವಾಡಿ ಕೇಳಿದ್ದಾರೆ, ಈ ಕೂಡಲೇ ನಾನು ಅಂಗನವಾಡಿಗೆ ವ್ಯವಸ್ಥೆ ಮಾಡ್ತೀನಿ. ನಾನೇ ನಿಮ್ಮೂರ ವರ್ಕ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ. ಸೊ ಇದರ ಪೂರಕವಾಗಿ ಈ ರೋಡ್ ಕಂಟಿನ್ಯೂ ಪೂರಕವಾಗಿ ಏನು ಎಡಳ್ಳಿ ನಮ್ಮ KGF ರೋಡ್ಗೆ ವ್ಯವಸ್ಥೆಯಾಗಿ ತುಂಬ ಅಧ್ವಾನ ಆಗಿತ್ತು. ಒಂದು ಇಂಟರ್ ಬರೋಕ್ಕಾಗ್ತಾ ಇರಲಿಲ್ಲ. ಇದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಮೋಸ್ಟ್ಲಿ ಅಲ್ಲಿಂದ ಬರೋಕ್ಕೆ ಒಂದು 8 ದಿವಸ ವರ್ಕ್ ಸ್ಟಾರ್ಟ್ ಆಗ್ತದೆ. ಇನ್ನೂ ನಾನು ಈಗ ತಾನೇ ನಾನು ಕಾರಲ್ಲಿ ಹೇಳ್ಕೊಂಬರ್ತಾ ಇದೆ. 40 ಕೋಟಿ PW ಡಿಪಾರ್ಟ್ಮೆಂಟ್ ಕೇಳಿದ್ದೆ, ಆದಷ್ಟು ಬೇಗ ಕೊಡ್ತಾರೆ. RDPR ಕೊಡ್ತಾರೆ, ಹಾಗೂ MDR ಕೊಡ್ತಾರೆ. MDR ಅಂದರೆ ಮೇನ್ ಡಿಸ್ಟಿಕ್ ರೋಡ್ಸ್ ಕೊಡ್ತಾರೆ, RDPR ಗಾರ್ಡನ್ ಕೊಡ್ತಾರೆ. ಇದಾಗ್ಬಿಟ್ರೆ ನಂದು ಏನು ಕನಸಿದೆಯಾ, ಕನಸು ಇಡೀ ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ಊರ್ಗಳು ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು ನಡೀತಾ ಇದೆ. ಈಗಾಗಲೇ ಮೊನ್ನೆ PW ಟೆಂಡರ್ ಆಗಿದೆ, 9 ಜನಕ್ಕೆ ಟೆಂಡರ್ ಆಗಿದೆ. ಅವರು ಕೂಡ ವರ್ಕ್ ಸ್ಟಾರ್ಟ್ ಮಾಡ್ಕೊತಾರೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಅದರಿಂದ ಏನು ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಗಡಿಭಾಗನಾಡದಲ್ಲಿ ನಾವೇನು ಹುಟ್ಟಿದ್ದೀವಿ. ನಮಗೆ ನಾನು ಮೊನ್ನೆ ಸೆಷನಲ್ಲಿ ಮಾತಾಡಿದೆ, ಒಂದು ಕಡೆ ಮದನಪಲ್ಲಿಗೆ ಸೇರುತ್ತೆ, ಇನ್ನೊಂದು ಕಡೆ ತುಮನೂರು ಸೇರುತ್ತೆ, ಇನ್ನೊಂದು ಕಡೆ ವಿಕೋಟ ಸೇರುತ್ತೆ, ನಮಗೆ ಕುಪ್ಪಂ ಸೇರುತ್ತೆ. ಈ ಎಲ್ಲ ಭಾಗದಲ್ಲೂ ಕೂಡ ಹಳ್ಳಿ ಭಾಗದಲ್ಲಿ ನಮ್ಮ ರೋಡ್ಸ್ ಇರೋದ್ರಿಂದ ಆ ರೋಡ್ ಇಳಿದ ತಕ್ಷಣ ನಮ್ಗೆ ಕಂಪೇರ್ ಸ್ಟಾರ್ಟ್ ಆಗುತ್ತೆ. ನೈಟದ್ದು ಬರಬೇಕಾದ್ರೆ ಮಲಗಿದ್ದಾಗ ದಡದಡ ಅಂದರೆ ಅದೇ ಕರ್ನಾಟಕ ಬಂದಿದ್ವಿ ಅಂತ ಅರ್ಥ. ಆ ಸಂದರ್ಭದಲ್ಲಿ ನಾನು ಕೇಳಿದೆ, ನಾವು ಗಡಿನಾಡು ಭಾಗದಲ್ಲಿದ್ದೀವಿ, ವಿಶೇಷವಾಗಿ ಪ್ರಾಧಾನ್ಯತೆ ಕೊಟ್ಟಿಂತ ಗಡಿಭಾಗದಲ್ಲಿ ನೀವು ಕಾಪಾಡಬೇಕು ಅಂತ ಹೇಳಿದ್ವಿ. ಆಲ್ರೆಡಿ ಒಪ್ಕೊಂಡಿದ್ದಾರೆ. ನಾನು ಕೂಡ ಬಜೆಟ್ ಕಾಯ್ತಾ ಇದ್ದೀನಿ. ಇವತ್ತಿನ ರೋಡ್ ವ್ಯವಸ್ಥೆಗೆ ನಾನು ಕರೆದು ಪೂಜೆಗೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಚಿತ್ತೇರಿ ಗ್ರಾಮಸ್ಥರಿಗೂ, ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ ಪ್ರಭಾಕರ್ ರೆಡ್ಡಿ ಅವ್ರಿಗೂ ಆದಷ್ಟು ಬೇಗ ನಿಮ್ಮೂರನ್ನು ತಿಳ್ಕೊಂಡು, ನಿಮ್ಮೂರಲ್ಲಿ ರೋಡ್ ಹೆಂಗೆ ಮಾಡಿದ್ಯಾ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಮಾಡಬೇಕಂತ ಕಾಂಟ್ರಾಕ್ಟರ್ ಕೇಳ್ಕೊತ, ಸೊ ಇವತ್ತು ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡು ಎಲ್ರಿಗೂ ನಾನು ಅನಿಸುತ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲ ಮಾಧ್ಯಮ ಮಿತ್ರರು ಕೂಡ ಬೆಳಗ್ಗೆಯಿಂದ ನನ್ನ ಜೊತೆಗೆ